ಮಕಾರಾಂತ ಪುಲ್ಲಿಂಗ ಕಿಂ ಶಬ್ದ ಯಾರು ಎನ್ನುವ ಅರ್ಥವನ್ನ ಕೊಡುವಂಥದ್ದು. ಸಂಸ್ಕೃತದಲ್ಲಿ ಈ ಯಾರು ಎನ್ನುವಂತಹ ಶಬ್ದ, ಯಾರು, ಯಾರನ್ನು, ಯಾರಿಂದ ಇವೆಲ್ಲವೂ ಲಿಂಗ ರೂಪದಲ್ಲಿ ಬದಲಾಗ್ತಾ ಹೋಗ್ತದೆ. ಇಲ್ಲಿ ಪುಲ್ಲಿಂಗದ ರೂಪವನ್ನ ಕೊಡಲಾಗಿದೆ. ಕಹ ಕೌ ಕೆ, ಕಂ ಕೌ ಕಾನ್, ಕೇನ ಕಾಭ್ಯಾಂ ಕೈಹಿ, ಕಸ್ಮೈ ಕಾಭ್ಯಾಂ ಕೇಭ್ಯಃ, ಕಸ್ಮಾತ್ ಕಾಭ್ಯಾಂ ಕೇಭ್ಯಃ, ಕಸ್ಯ ಕಯೋಃ ಕೇಶಾಂ, ಕಸ್ಮಿನ್ ಕಯೋಃ ಕೇಶು. ಇಲ್ಲಿ ಗಮನಿಸಿದ್ರೆ ಇದು ಸಹ ಸಹತೌತೆ ಆ ರೂಪವನ್ನೇ ಪಡ್ಕೊಂಡಿದೆ. ಸ ಬದಲು ಕಕಾರ ಬಂದಿದೆ ಇಲ್ಲಿ. ತೇನ ಕಾಭ್ಯಾಂ ತೈಹಿ ಎನ್ನುವಂಥದ್ದು ಕೇನ ಕಾಭ್ಯಾಂ ಕೈಹಿ. ಸಹ ಕಹ, ಸಹ ರಾಮಃ. ಹಾಗೆ ರಾಮಃ ಕೈಹಿ ರಾವಣಂ ಹರತಿ. ರಾಮನು ಯಾವುದರುಗಳಿಂದ ರಾವಣನನ್ನ ಸಂಹರಿಸುತ್ತಾನೆ ಅಂತ ಬಂದಾಗ ಕೈಹಿ ತೃತೀಯ ವಿಭಕ್ತಿ ಬಹುವಚನದಲ್ಲಿದೆ. ಈಗ ನಮ್ಮ ಉತ್ತರವೂ ಸಹ ಬಹುವಚನದಲ್ಲೇ ಇರಬೇಕು, ಪುಲ್ಲಿಂಗದಲ್ಲೇ ಇರಬೇಕು. ರಾಮಃ ಬಾಣೈಹಿ, ಬಾಣಗಳಿಂದ, ಬಾಣ ಶಬ್ದ ಪುಲ್ಲಿಂಗ. ರಾವಣಂ ಹರತಿ. ಈ ರೀತಿಯಾಗಿ ಶಬರಿ ಕಸ್ಮೈ ಫಲಂ ದದಾತಿ. ಶಬರಿಯು ಯಾರಿಗೆ ಚತುರ್ಥಿ ವಿಭಕ್ತಿಯಲ್ಲಿದೆ, ಕಸ್ಮೈ ಪ್ರಥಮ ಏಕವಚನದಲ್ಲಿದೆ. ಕಸ್ಮೈ ಫಲಂ ದದಾತಿ. ಶಬರಿ ರಾಮಾಯ ಫಲಂ ದದಾತಿ. ಅಲ್ಲಿ ರಾಮ ಶಬ್ದದ ಚತುರ್ಥಿ ವಿಭಕ್ತಿ ರಾಮಾಯ, ರಾಮಾಯ ಫಲಂ ದದಾತಿ. ಈ ರೀತಿಯಾಗಿ ಶಬ್ದರೂಪಗಳು ಇರ್ತವೆ. ಇಲ್ಲಿ ಕಸ್ಮೈ ಶಬರಿ ಕೊಡ್ತಾ ಇರುವಂಥದ್ದು, ಆದ್ರೆ ಯಾರಿಗೆ ಕೊಡ್ತಾ ಇದ್ದಾಳೆ, ಯಾರಿಗೆ ಎನ್ನುವುದಕ್ಕೆ ಉತ್ತರ ಪುಲ್ಲಿಂಗ ಶಬ್ದ, ರಾಮ ಪುಲ್ಲಿಂಗ ಶಬ್ದ. ಆದ್ದರಿಂದ ಇಲ್ಲಿ ಕಸ್ಮೈ ಎನ್ನುವಂಥದ್ದನ್ನೇ ಉಪಯೋಗಿಸಬೇಕು. ಇದು ಪುಲ್ಲಿಂಗ ರೂಪದ ಕಿಂ ಶಬ್ದ. ಮುಂದೆ ಸ್ತ್ರೀಲಿಂಗ ರೂಪದ ಕಿಂ ಶಬ್ದವನ್ನ ನೋಡೋಣ. ಇದು ಸಹ ಸಾ ತೇ ತಾಹ ಆ ಶಬ್ದ ರೂಪದಂತೆಯೇ ಇದೆ. ಇಲ್ಲಿ ಕಾ ಕೆ ಕಾಹ, ಕಾಂ ಕೆ ಕಾಹ, ಕಯಾ ಕಾಭ್ಯಾಂ ಕಾಭಿಃ, ಕಸ್ಯೈ ಕಾಭ್ಯಾಂ ಕಾಭ್ಯಃ, ಕಸ್ಯಾಹ ಕಾಭ್ಯಾಂ ಕಾಭ್ಯಃ, ಕಸ್ಯಾಹ ಕಯೋಃ ಕಾಸಾಂ, ಕಸ್ಯಾಂ ಕಯೋಃ ಕಾಸು. ಇಲ್ಲಿ ಸಾ ಕಾ ಅವಳು ಯಾರು, ಸಾ ಸೀತಾ. ರಾಮಃ ಕಯಾ ಸಹ ವನಂ ಗಚ್ಚತಿ. ರಾಮಃ ಸೀತೆಯಾ ಸಹ ವನಂ ಗಚ್ಚತಿ. ಇಲ್ಲಿ ನಮಗೆ ಈ ಪುಲ್ಲಿಂಗದಲ್ಲಿ, ಸ್ತ್ರೀಲಿಂಗದಲ್ಲಿ, ನಪುಂಸಕಲಿಂಗದಲ್ಲಿ ಈ ಕಿಂ ಶಬ್ದದ ಒಂದು ಶಬ್ದರೂಪ ಗೊತ್ತಿದ್ದರೆ ಅಲ್ಲಿ ಕಯಾ, ರಾಮಃ ಕಯಾ ಸಹ ಅಂತ ಬಂದಾಗ ಅಲ್ಲಿ ನಮಗೆ ಉತ್ತರ ಸ್ತ್ರೀಲಿಂಗ ರೂಪದ ಒಂದು ಉತ್ತರವನ್ನೇ ಹೇಳಬೇಕು ಅಂತ ಗೊತ್ತಾಗ್ತದೆ. ಅದೇ ರಾಮಃ ಕಸ್ಯ ಸಹ ಅಂತ ಬಂದಾಗ ಲಕ್ಷ್ಮಣಸ್ಯ ಸಹ ಅಂತ ಹೇಳಬಹುದು. ಅಲ್ಲಿ ಕಸ್ಯ ಎನ್ನುವಂಥದ್ದು ಪುಲ್ಲಿಂಗ ಶಬ್ದ ರೂಪ ಆಗಿದೆ, ಅಲ್ಲಿ ಲಕ್ಷ್ಮಣ ಎಂಬ ಉತ್ತರವನ್ನ ಕೊಡಬಹುದು. ಕೆಲವೊಮ್ಮೆ ಉತ್ತರ ಯಾವ ರೂಪದಲ್ಲಿ, ಉತ್ತರ ಎನ್ನುವಂತಹ ಆ ಶಬ್ದ ಯಾವ ರೂಪದಲ್ಲಿದೆ, ಪುಲ್ಲಿಂಗ ಸ್ತ್ರೀಲಿಂಗ ನಪುಂಸಕಲಿಂಗದಲ್ಲಿದೆ ಅನ್ನೋದು ಗೊತ್ತಿಲ್ಲದೆ ಹೋದಾಗ ಪುಲ್ಲಿಂಗ ಶಬ್ದ ರೂಪವನ್ನೇ ಪ್ರಾರಂಭದಲ್ಲಿ ಉಪಯೋಗಿಸಬಹುದು ಸಂಭಾಷಣೆಯಲ್ಲಿ. ಆದರೆ ಈ ಶಬ್ದ ರೂಪಗಳು ಸರಿಯಾಗಿ ತಿಳಿದಿದ್ದರೆ ಸರಿಯಾದ ಸಮಯದಲ್ಲಿ ಉಪಯೋಗಿಸಲಿಕ್ಕೆ ಸಹಾಯ ಆಗ್ತದೆ. ಹಾಗೆ ಪ್ರಶ್ನೆಯನ್ನ ಅರ್ಥ ಮಾಡಿಕೊಳ್ಳಿಕ್ಕೂ ಸಹಾಯ ಆಗ್ತದೆ. ಕಸ್ಯಾಹ ಪತಿಃ ರಾಮಃ. ಇಲ್ಲಿ ಕಸ್ಯಾಹ ಎನ್ನುವಂಥದ್ದು 2 ಸಲ ಇದೆ. ಪಂಚಮಿ ವಿಭಕ್ತಿಯಲ್ಲೂ ಕಸ್ಯಾಹ ಇದೆ, ಷಷ್ಠಿ ವಿಭಕ್ತಿಯಲ್ಲೂ ಕಸ್ಯಾಹ ಇದೆ. ಕಸ್ಯಾಹ ಪತಿಃ ರಾಮಃ. ಇದನ್ನ ನಾವು ಸಂದರ್ಭವನ್ನ ನೋಡ್ಬೇಕು. ಪ್ರಶ್ನೆಯಲ್ಲಿ ಏನ್ ಬರ್ತಾ ಇದೆ, ಪತಿಃ ರಾಮಃ, ಅವೆರಡು ಪ್ರಥಮ ವಿಭಕ್ತಿಯಲ್ಲಿದೆ. ರಾಮನು ಪತಿ, ಕಸ್ಯಾಹ ಯಾರಿಂದ ಪತಿ ಅಂತ ಆಗಲ್ಲ ಅಲ್ಲಿ, ಆದ್ರಿಂದ ಷಷ್ಠಿ ವಿಭಕ್ತಿಯನ್ನೇ ಪಡಿತಾರೆ. ಯಾರ ಪತಿ ರಾಮ, ಸೀತಾಯಾಹ ಪತಿ
ರಾಮಃ. ಅಲ್ಲಿ ಒಂದು ಶ್ಲೋಕ ಇದೆ, ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯಾಹ ಪತಯೇ ನಮಃ. ಅದು ಜನನ ಬಾಯಿಂದ ಬಾಯಿಗೆ ಹೋಗಿ ಏನಾಗಿದೆ ಅಂದ್ರೆ ಸೀತಾಯ ಪತಯೇ ನಮಃ ಅಂತ ಆಗ್ತಾ ಇದೆ ಅದು. ಆದ್ರೆ ನಿಜವಾದ ಶಬ್ದ ರೂಪ ಸೀತಾಯಾಹ ಪತಯೇ ನಮಃ, ಸೀತೆಯ ಪತಿಯಾದ ರಾಮನಿಗೆ ನಮಸ್ಕಾರಗಳು. ಅಲ್ಲಿ ಪಕಾರ ಎನ್ನುವಂಥದ್ದು ಕರ್ಕಶ ಶಬ್ದವಾಗಿದ್ದರಿಂದ ಮುಂದಿನ ಅಕ್ಷರ ಇಲ್ಲಿ ಸೀತಾಯಾಹ ಪತಯೇ ನಮಃ ಅಂತ ಬರ್ತದೆ ಅಷ್ಟೇ. ಸೀತೆಯ ಪತಯೇ ಆಗ್ಬಾರ್ದು, ಅಲ್ಲಿ ಸೀತಾಯಾಹ ಪತಯೇ ನಮಃ. ಕಸ್ಯಾಹ ಪತಯೇ ನಮಃ, ಸೀತಾಯಾಹ ಪತಯೇ ನಮಃ, ಅದು ಸ್ತ್ರೀಲಿಂಗದಲ್ಲಿದೆ. ಮುಂದೆ ಮಕಾರ ಅಂತ ನಪುಂಸಕಲಿಂಗ ಕಿಂ ಶಬ್ದ, ನಪುಂಸಕಲಿಂಗದಲ್ಲಿರುವಂತಹ ಶಬ್ದಗಳಿಗೆ ಉಪಯೋಗಿಸುವಂಥದ್ದು, ಪ್ರಶ್ನಾರ್ಥಕವಾಗಿ ಉಪಯೋಗಿಸುವಂಥದ್ದು. ಕಿಂ ಕೇ ಕಾನಿ, ಕಿಂ ಕೇ ಕಾನಿ, ಕೇನ ಕಾಭ್ಯಾಂ ಕೈಹಿ, ಕಸ್ಮೈ ಕಾಭ್ಯಾಂ ಕೇಭ್ಯಃ, ಕಸ್ಮಾತ್ ಕಾಭ್ಯಾಂ ಕೇಭ್ಯಃ, ಕಸ್ಯ ಕಯೋಃ ಕೇಶಾಂ, ಕಸ್ಮಿನ್ ಕಯೋಃ ಕೇಶು. ಇಲ್ಲೂ ಹಾಗೆ ಮೊದಲ ಪ್ರಥಮ ದ್ವಿತೀಯ ಏಕವಚನದ್ದು ಕಿಂ ಅಂತ ಆಗಿದೆ. ಉಳಿದದ್ದೆಲ್ಲ ತತತೆ ತಾನಿ ಆ ಶಬ್ದ ರೂಪವನ್ನೇ ಪಡೆದುಕೊಂಡಿದೆ, ಕಕಾರವನ್ನ ಪಡಿತಾ ಇದೆ. ಕಿಂ ಕೇ ಕಾನಿ, ಕಿಂ ಕೇ ಕಾನಿ ಮೊದಲೇ ಹೇಳಿದ ಹಾಗೆ ನಪುಂಸಕಲಿಂಗದ ತೃತೀಯ ವಿಭಕ್ತಿಯಿಂದ ಸಪ್ತಮಿ ತನಕದ್ದು ಶಬ್ದಗಳು, ಶಬ್ದ ರೂಪಗಳು ಇವುಗಳಿಗೆ ಪುಲ್ಲಿಂಗದಂತೆಯೇ ಇರ್ತದೆ. ಆದ್ರಿಂದ ಪ್ರಾಕ್ಟೀಸ್ ಮಾಡಲಿಕ್ಕೆ ತುಂಬಾ ಈಸಿ ಆಗ್ತದೆ. ಕಿಂ ಕೇ ಕಾನಿ, ಕಿಂ ಕೇ ಕಾನಿ, ಕೇನ ಕಾಭ್ಯಾಂ ಕೈಹಿ, ಕಸ್ಮೈ ಕಾಭ್ಯಾಂ ಕೇಭ್ಯಃ, ಕಸ್ಮಾತ್ ಕಾಭ್ಯಾಂ ಕೇಭ್ಯಃ, ಕಸ್ಯ ಕಯೋಃ ಕೇಶಾಂ, ಕಸ್ಮಿನ್ ಕಯೋಃ ಕೇಶು.